ಹಾಯ್ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿಯ 9ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ. ಆ್ಯಸ್ ಯೂಸಲ್ ಇವತ್ತು ಕೂಡ 4:15ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸ್ ರೀಚ್ ಆಗೋದ್ರೊಳಗಡೆ 5 o'clock ಆಗಿತ್ತು. ಸೊ ಅದಾದಮೇಲೆ ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, ನನ್ನ ಜರ್ನಿನ ಇಷ್ಟು ಪ್ರೀತಿಯಿಂದ ಬೆಂಬಲಿಸ್ತಿರುವ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮುಂಚೆನೂ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೆ, ಬಟ್ ಸ್ವಲ್ಪ ದಿನ ಮಾಡಿ ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಟ್ಟಿದ್ದೆ. ಬಟ್ ಈ ಸಲ ಬೇರೆನೇ ವ್ಯತ್ಯಾಸ ಇದೆ. ಇಸ್ ಟೈಮ್ ನಾನು ರಿಸಲ್ಟ್ಗಾಗಿ ಓಡ್ತಿಲ್ಲ, ನನ್ನ ಅಭ್ಯಾಸಕ್ಕಾಗಿ ಓಡ್ತಾ ಇದ್ದೀನಿ. ಏಕೆಂದರೆ ಒಳ್ಳೆ ಅಭ್ಯಾಸ ಇತ್ತಂದರೆ ರಿಸಲ್ಟ್ ತಾನಾಗೆ ಬರುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರೇ ಹೇಳಿರುವಂತೆ, ನಿಮಗೆ ಕೆಲಸ ಮಾಡುವ ಹಕ್ಕಿದೆ, ಆದರೆ ಫಲಿತಾಂಶದ ಮೇಲೆ ಹಕ್ಕಿಲ್ಲ. ಸೊ ನಾವು ನಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದರೆ ಫಲಿತಾಂಶ ತಾನಾಗೇ ಬರುತ್ತೆ. ಸೊ ನಮ್ಮ ಕೆಲಸ ನಾವು ಮಾಡೋಣ, ಫಲಿತಾಂಶನ ದೇವ್ರಿಗೆ ಬಿಡೋಣ. ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 9th ಡೇಸ್ ಫ್ರೆಂಡ್ಸ್. ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ಆಲ್ರೆಡಿ ಎಷ್ಟು ಸಣ್ಣ ಆಗಿದೆಯಾ ಅಂತ. ಸಣ್ಣ ಆಗ್ದಲೇ ಇರ್ಬೋದು, ಬಟ್ ನನ್ನ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿದೆ ಇವಾಗ. ಮತ್ತು ಇವತ್ತು ಒಂದು ಫನ್ನಿ ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ನಾನು ನೆನ್ನೆ ಹೇಳ್ದಂಗೆ ವಿಡಿಯೋದಲ್ಲಿ ನನ್ನ PUC ಫ್ರೆಂಡು ಜಾಯ್ನ್ ಆಗ್ತೀನಿ ಅಂತ ನೆನ್ನೆ ಬಂದ. ಇವತ್ತು ಆಲ್ರೆಡಿ ಬಂದಿಲ್ಲ. ಮೇ ಬಿ ಅವನು ಜಸ್ಟ್ ಗೆಸ್ಟಾಗಿ ಬಂದಿದ್ದ ಅನಿಸುತ್ತೆ. ಬಟ್ ಅವ್ನಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿ ಒಂದಿನಾದರೂ ವರ್ಕೌಟ್ ಮಾಡೋಕ್ಕೆ ಬಂದಲ್ಲ. ಇನ್ನೂ ಟೈಮ್ ಇದೆ ಫ್ರೆಂಡ್ಸ್, ನೋಡೋಣ ನಾಳೆ ಏನಾದರೂ ಬರ್ತಾನ ಅಂತ. ಸೊ ಇವತ್ತಿನ ನನ್ನ ಜರ್ನಿನಲ್ಲಿ ಏನೆಲ್ಲ ಪ್ರಾಕ್ಟೀಸ್ ಮಾಡಿದೆ ಅಂದರೆ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಭಸ್ತ್ರಿಕಾ ಅನ್ನೋ ಒಂದು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿದೆ. ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಸುಖಾಸನದಲ್ಲಿ ಕುತ್ಕೊಂಡು ನಿಮ್ಮ ಬೆನ್ನ ಸ್ಟ್ರೈಟ್ ಮಾಡ್ತಾ ಮೂಗಿನ ಮೂಲಕ ಆಳವಾಗಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹೋಗಬೇಕು. ಮತ್ತು ನೀವು ಯಾವ ರೀತಿ ಫೋರ್ಸ್ಫುಲ್ಲಾಗಿ ಇನ್ಹೇಲ್ ಮಾಡ್ತೀರಾ ಅದೇ ಫೋರ್ಸಲ್ಲಿ ಎಕ್ಸೇಲ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು 10ರಿಂದ 20ವರೆಗೂ ಮಾಡಿ ಆಮೇಲೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಯಾರಿಗೆಲ್ಲ BP ಹಾರ್ಟ್ ಪ್ರಾಬ್ಲಮ್ಸು ಏನಾರು ಇತ್ತಂತಂದರೆ ನೀವು ಡಾಕ್ಟರ್ ಹತ್ರ ಸಲಹೆ ತೊಗೊಂಡು ಇದನ್ನು ಪ್ರಾಕ್ಟೀಸ್ ಮಾಡೋದು ಉತ್ತಮ. ಮತ್ತು ಸ್ವಲ್ಪ ಜನಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ತಲೆನೋವು ಮತ್ತು ತಲೆ ಸುತ್ತೋದು ಆಗ್ಬೋದು. ಹಂಗೇನಾದರೂ ಆಯ್ತಂದರೆ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಈ ಕ್ರಿಯೆ ಮಾಡೋ ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮ್ಮ ಲಂಗ್ಸ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ಬಾಡಿನಲ್ಲಿ ಎನರ್ಜಿನೂ ಜಾಸ್ತಿ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒತ್ತಡ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ ಕೇಸ್ ಉಸಿರಾಟ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಅದಾದಮೇಲೆ ಆ್ಯಸ್ ಯೂಸಲ್ನಂತೆ ಬಾಡಿ ಸ್ಟ್ರೆಚಸ್ ಮಾಡ್ತಾ ಬಾಡಿ ಲೂಸ್ ಮಾಡ್ತಾ ಸೂರ್ಯ ನಮಸ್ಕಾರನ ಸ್ಟಾರ್ಟ್ ಮಾಡಿದೆ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಸೊ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಸಂದೀಪ್ D ಗೌಡ ಅಂತ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.